ಅಂತ ಕೆಲಸ ಏನಪ್ಪ ಅಣ್ಣ? ಅದು ಅದು ಅದಕ್ಕೆ ಹೆದರಿಕೊಳ್ಳುತ್ತೀರಿ ವಿಜಯ್? ನೇರವಾಗಿ ಹೇಳಪ್ಪ, ಅದೇನಂತ? ಮತ್ತೆ ಮತ್ತೆ ನಾನು ಮಿಲಿಟರಿಗೆ ಸೆಲೆಕ್ಷನ್ ಆಗಿದ್ದೇನಣ್ಣ. ಏನು ಮಿಲಿಟರಿಗೆ ಸೆಲೆಕ್ಷನ್ ಆಗಿದ್ದೀಯಾ ವಿಜಯ್? ಮಿಲಿಟರಿಗೆ ಸೆಲೆಕ್ಷನ್ ಆಗಿದ್ದೆ ಅಂದ್ರೆ ಅದು ಸಂತೋಷದ ವಿಷಯ ತಾನೆ, ಅದಕ್ಕೆ ಏಕೆ ಸಂಕೋಚ ಪಡುತ್ತೀಯಾ ವಿಜಯ್? ಹಾ ವಿಜಯ್, ನಿನಗೆ ಮಿಲಿಟರಿಗೆ ಹೋಗಲು ಇಷ್ಟ ಇದೆಯೋ ಅಥವಾ ಇಲ್ಲವೋ? ಅಣ್ಣ, ಮಿಲಿಟರಿಗೆ ಹೋಗಲಿಕ್ಕೆ ಇಷ್ಟ ಏನೋ ಇದೆ, ಆದರೆ ಏಕೆ ಹೆದರುತ್ತಿದ್ದಮ್ಮ? ಅದೇನಂತ ಹೇಳು ವಿಜಯ್. ಅಣ್ಣ, ಮಿಲಿಟರಿಗೆ ಹೋಗಲಿಕ್ಕೆ 1 ಲಕ್ಷ ಹಣ ಕೇಳುತ್ತಿದ್ದಾರಣ್ಣ. ಅಷ್ಟೇ ತಾನೇ ವಿಜಯ, ಅದಕ್ಕೇಕೆ ಎಷ್ಟು ಹೆದರಿಕೊಂಡು ಹೇಳ್ತಿರಪ್ಪ? ಆಯ್ತು ಕೊಟ್ರೆ ಆಯ್ತು ಬಿಡಪ್ಪ, ಅದಕ್ಕೇಕೆ ಹೆದರ್ತೀಯ? ಅದು ನಿಮ್ಮ ಅಣ್ಣ ಇರುವಾಗ. ಅಣ್ಣ, 1 ಲಕ್ಷ ಹಣ ಕಟ್ಟೋದು ಅಂದರೆ ವಿಜಯ್, ಹಣ ಎಷ್ಟೇ ಖರ್ಚಾಗಲಿ ಹಣ ಜೋಡಿಸಿಕೊಡುವ ಜವಾಬ್ದಾರಿ ನಮ್ಮದು. ನಿನಗೆ ಮಿಲಿಟರಿಯಲ್ಲಿ ಕೆಲಸ ಸಿಕ್ಕಿದೆ ಎಂದರೆ ಅದು ನಮಗೆ ಹೆಮ್ಮೆ ಪಡುವ ವಿಷಯ ತಾನೆ. ನೋಡು ವಿಜಯ್, ನಮ್ಮ ಮನೆಯಲ್ಲಿ ಒಬ್ಬ ವೀರ ಯೋಧನಿದ್ದಾನೆ ಎಂದರೆ ಅದು ನಮಗೆ ಎಷ್ಟು ಸಂತೋಷವಾಗುತ್ತದೆ ಗೊತ್ತೇನು? ಹೌದು ವಿಜಯ್, ಈ ಭೂತಾಯಿಯ ಒಡಲದಲ್ಲಿ ಹುಟ್ಟಿ ನಾಡ ರಕ್ಷಣೆಗಾಗಿ ಹೋರಾಡುವ ಧೀರ ನೀನಾಗಬೇಕು. ಅನ್ಯಾಯ ಅಕ್ರಮಗಳನ್ನು ಮಾಡುತ್ತಿರುವ ಆ ಬಂಡ ಶ್ರೀಮಂತರನ್ನು ಸೆದೆಬಡಿಯುವ ವೀರ ಯೋಧ ನೀನಾಗಬೇಕು. ಅಷ್ಟೇ ಯಾಕೆ, ನಾಳೆ ಸೂರ್ಯನನ್ನು ಮೆರೆಯುವ ಆ ಪಾಕಿಸ್ತಾನದ ಪಾತಕರನ್ನು ಗುಂಡಿಕ್ಕಿ ಕೊಲ್ಲಬೇಕು. ಇಲ್ಲವೇ ಇಲ್ಲ, ನಾನು ಮಾತ್ರ ಇದಕ್ಕೆ ಒಪ್ಪುವುದಿಲ್ಲ. ಕೈಯಾರೆ ತುತ್ತು ಮಾಡಿ ಉಳಿಸಿ ಬೇಯಿಸಿದ ನನ್ನ ಮೈದನ್ನು ಹೇಗೆ ಆ ಪಾಕಿಸ್ತಾನಕ್ಕೆ ಗುಂಡಿಗೆ ಬಲಿ ಹಾಕೋದಕ್ಕೆ ಆಹುತಿ ಮಾಡಿಕೊಳ್ಳಿ? ನನ್ನ ಮೈದನನ್ನ ಹೇಗೆ ಆಹುತಿ ಮಾಡ್ತೀನಿ? ಅದಕ್ಕೇಕೆ ಹೆದರಿಕೊಳ್ಳುತ್ತಿರುವ ವ್ಯಕ್ತಿಗೆ? ನಾವು ಈ ಗಂಡು ಮೆಟ್ಟಿನ ನಾಡಿನವರು. ಕೋರನ ಗುಂಡಿಗೆಗೆ ಹೆದರುವ ಗಂಡು ನಾವಲ್ಲ. ನೀನು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ, ನೀನು ಸುಮ್ಮನೆ ಇರ್ತಾನೆ. ಇಲ್ಲವೇ ಇಲ್ಲ, ಇದಕ್ಕೆ ಮಾತ್ರ ನಾನು ಒಪ್ಪುವುದಿಲ್ಲ. ನನ್ನ ಮೈದನ್ನ ಮಾತ್ರ ನನಗೆ ಕಳಿಸಿಕೊಡುವುದಿಲ್ಲ ಸ್ವಾಮಿ, ನನಗೆ ಕಳಿಸಿಕೊಡುವುದಿಲ್ಲ. ಏನು ಅತ್ತಿಗಮ್ಮ, ನಿಮ್ಮ ಹಾಗೆ ವೀರ ಯೋಧರ ತಾಯಂದಿರು ಮನೆಯಲ್ಲಿ ಇಟ್ಟುಕೊಂಡಿದ್ದರೆ ಇವತ್ತು ನಾವು ಆ ಇಂಗ್ಲಿಷರ ಬೂಟು ನೆಕ್ಕಬೇಕಾಗಿತ್ತು. ಅಷ್ಟೇ ಏಕೆ, ಸಿಂಧೂರ ಲಕ್ಷ್ಮಣ, ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್, ವೀರ ಭಗತ್ ಸಿಂಗ್ ಇಂಥವರ ತಾಯಂದಿರು ನಿಮ್ಮ ಹಾಗೆ ಮನೆಯಲ್ಲಿ ಅಳುತ್ತಾ ಇಟ್ಟುಕೊಂಡಿದ್ದರೆ ಇಷ್ಟು ಹೊತ್ತಿಗೆ ನಾವು ಆ ಕೆಂಪು ಮಸಡಿಯವರ ಗುಲಾಮಗಿರಿಯಲ್ಲಿ ಬದುಕಬೇಕಾಗಿತ್ತು. ಅತ್ತಿಗೆಮ್ಮ, ನಾನು ಹೋಗುವುದು ಈ ನಮ್ಮ ತಾಯಿನಾಡ ರಕ್ಷಣೆ ಮಾಡುವುದಕ್ಕಾಗಿ, ಈ ನಮ್ಮ ಭಾರತ ಮಾತೆಯನ್ನು ಉಳಿಸಿಕೊಳ್ಳುವುದಕ್ಕೆ. ಇಂಥ ತಾಯಿಯನ್ನು ಕಾಪಾಡಲಿಕ್ಕೆ ನನಗೆ ಸಿಕ್ಕ ಭಾಗ್ಯವಮ್ಮ, ನನಗೆ ಸಿಕ್ಕ ಭಾಗ್ಯ. ಇಂಥ ತಾಯಿಯನ್ನು ಕಾಪಾಡಲಿಕ್ಕೆ ನಿಮ್ಮಂತ ತಾಯಿಯಂದಿರು ಧೈರ್ಯ ತುಂಬಿ ಆಶೀರ್ವದಿಸಿ ಕಳಿಸುವುದು ಬಿಟ್ಟು ಹೀಗೆ ಅಳುತ್ತಾ ಕುಳಿತರೆ ಹೇಗತ್ತಿಗೆ? ಒಪ್ಪಿಕೋ ಅತ್ತಿಗೆ, ಒಪ್ಪಿಕೋ. ಆಯ್ತಪ್ಪ, ಎಲ್ಲರೂ ಒಪ್ಪಿಕೊಂಡ ಮೇಲೆ ನನ್ನದೇನಿದೆಪ್ಪ? ಎಲ್ಲರ ಸಂತೋಷವೇ ನನ್ನ ಸಂತೋಷ, ನನ್ನದು ಒಪ್ಪಿಗೆಯಪ್ಪ ನನ್ನ ಕಳಿಸಿಕೊಡೋದಕ್ಕೆ. ನಡೆಯಪ್ಪ ಮೈದನ, ಎಲ್ಲರೂ ಸೇರಿಕೊಂಡು ಒಳಗಡೆ ಊಟ ಮಾಡೋಣ.